ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ರಿಜೆಕ್ಟ್ ಅಥವಾ ಆ್ಯಕ್ಸೆಪ್ಟ್ ಅಂಥೇಳಿ ನಿಮಗೆ ಜಿಮೇಲ್ ಬರ್ತಿದೆ. ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಮತ್ತು ನಿಮಗೆ ಬಂದಿದ್ದಾನೆ ಅಥವಾ ಇಲ್ಲ ಯಾವ ರೀತಿಯಾಗಿ ನೋಡ್ಕೋಬೇಕು, ಒಟ್ಟಿನಲ್ಲಿ ಈ ಒಂದು ಇಮೇಲಲ್ಲಿ ಏನೇನು ಬರ್ತಾ ಇದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದು ಒಂದು ರೀತಿಯಾಗಿ ಬ್ಯಾಡ್ ನ್ಯೂಸ್. ಯಾರೆಲ್ಲ ಪೋಸ್ಟ್ ಆಫೀಸ್ GDS ರಿಸಲ್ಟ್ ಕಾಯ್ತಾ ಇದ್ದೀರೋ ಅವ್ರಿಗೆ ಒಂದು ರೀತಿಯಾಗಿ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಏನಿದೆ ಆ ಇಮೇಲ್ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೆ ಸ್ಕ್ರೀನ್ ಮೇಲೆ ಇವಾಗ ಕಾಣ್ತಾ ಇರುವಂತೆ ಏನಪ್ಪ ಅಂತಂದರೆ ಈ ರೀತಿಯಾಗಿ ಇಮೇಲ್ ಬರ್ತಾ ಇದೆ. ಡಿಯರ್ ಕ್ಯಾಂಡಿಡೇಟ್ ಅಂತೇಳಿ ನಿಮ್ಮ ನೇಮ್ ಇದು ಬರ್ತದೆ. ವಿ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಟ್ ಯುವರ್ ಅಪ್ಲಿಕೇಶನ್ ಫಾರ್ ಗ್ರಾಮೀಣ್ ಡಾಕ್ ಸೇವಕ್ GDS ಎಂಗೇಜ್ಮೆಂಟ್ ಹ್ಯಾಸ್ ಬೀನ್ ಡಿನೈಡ್. ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ, ರಿಜಿಸ್ಟರ್ ನಂಬರ್. ಥ್ಯಾಂಕ್ ಯು ಫಾರ್ ಯು ಇಂಟ್ರೆಸ್ಟ್ ಇನ್ ಇಂಡಿಯನ್ ಪೋಸ್ಟ್. ಅನ್ಫಾರ್ಚುನೇಟ್ಲಿ ಯು ಡಿಡ್ ನಾಟ್ ಮೀಟ್ ದ ರಿಕ್ವೈರ್ಡ್ ಕ್ರೈಟೀರಿಯಾ. ಫರ್ದರ್ ಡೀಟೇಲ್ಸ್ ವಿಲ್ ಬಿ ಅವೈಲೇಬಲ್ ಆನ್ GDS ವೆಬ್ಸೈಟ್ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನ ಏನು ಮಾಡಿದ್ದಾರೆ ಅಂತಂತಂದರೆ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಎಂಬುದನ್ನು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಯಾರೆಲ್ಲಿಗೆ ಇಮೇಲ್ ಬಂದಿದೆಯೋ, ನೀವು ಜಿಮೇಲ್ ಇರ್ತದಲ್ಲ ನಿಮ್ಮ ಒಂದು ನಿಮ್ಮ ಒಂದು ಆ್ಯಪಲ್ಲಿ, ಆ ಜಿಮೇಲ್ಗೆ ಹೋಗಿ ನೀವು ಸಹ ಚೆಕ್ ಮಾಡ್ಕೊಳ್ರಿ. ಪ್ರತಿಯೊಬ್ಬರಿಗೂ ಸಹ ಜಿಮೇಲಲ್ಲಿ ನಿಮ್ಗೆ ಏನಾದರೂ ಸಹ ಈ ರೀತಿಯಾಗಿ ಬಂದಿತ್ತು ಅಂತಂದರೆ ನೀವು 90 ಅಲ್ಲ 100% ಇದ್ದರೂ ಸಹ ಸೆಲೆಕ್ಟ್ ಆಗೋಲ್ಲ. ಯಾರಿಗೆ ಮೆಸೇಜ್ ಬಂದಿರುವ ಅವರೆಲ್ಲರೂ ಆ್ಯಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಮೆಸೇಜ್ ಬಂದವರು ರಿಜೆಕ್ಟ್ ಆಗಿದೆ ಅಂತೇಳಿ ಅರ್ಥ. ಯಾಕೆ ರಿಜೆಕ್ಟ್ ಆಗಿದೆ ಎಂಬುದು ನೀವೇ ನಿಮ್ಮ ವೆಬ್ಸೈಟ್ಗೆ ಖುದ್ದಾಗಿ ಹೋಗಿ ಏನು ಮಾಡ್ಬೋದು ಅಂತಂತಂದರೆ ರೀಸನ್ ತಿಳ್ಕೊಬೋದು. ನಿಮ್ಗೆ ಏನಾದರೂ ಮೆಸೇಜ್ ಬಂದಿದೆಯೋ ಅಥವಾ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ GDS ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.